ವೆಲ್ಕಮ್ ಬ್ಯಾಕ್ ಟು ಮೀ. ನಾವಿವಾಗ ಎಲ್ಲಿದ್ದೀವಿ ಅಂದರೆ ಶ್ರೀರಂಗಪಟ್ಟಣದಲ್ಲಿದ್ದೀವಿ. ಪಯಣ ಮ್ಯೂಸಿಯಮ್ಗೆ ಹೋಗೋಣ ಅಂತ ಮಾರ್ನಿಂಗೇ ಹೊರಟು ಬಂದಿದ್ದೀವಿ. ಫಸ್ಟು ಚನ್ನರಾಯಪಟ್ಟಣಕ್ಕೆ ಬಂದ್ವಿ. ಆಮೇಲೆ ಅಲ್ಲಿಂದ ಶ್ರೀರಂಗಪಟ್ಟಣ ಮೈಸೂರು ಬಸ್ ಹತ್ಕೊಂಡು ಶ್ರೀರಂಗಪಟ್ಟಣದಲ್ಲಿ ಇಳ್ಕೊಂಡಿದ್ದೀವಿ. ತುಂಬ ಹೊಟ್ಟೆ ಹಸ್ತಿತ್ತು, ಹಂಗಾಗಿ ತಿಂಡಿ ತಿನ್ನೋಕೆ ಬಂದಿದ್ದೀವಿ. ಮಾಡಿದ್ದೀರಾ ಅಮ್ಮನು? ನಾವು ಒಂದು ಪೂರಿ ಆ್ಯಂಡ್ ಒಂದು ಪ್ಲೇಟ್ ಪೊಂಗಲ್ ಆರ್ಡರ್ ಮಾಡಿದ್ದೀರಾ? ಯುವರ್ ಫೇವ್ರೆಟ್ ಪೊಂಗಲ್ ಆರ್ ನಾಟ್? ಫೇವ್ರೇಟಾ? ಪೊಂಗಲ್ ಇಸ್ ಫೇವ್ರೇಟ್. ಓ ನೈಸ್. ನನಗೆ ಗೊತ್ತಿಲ್ಲ ಗೈಸ್, ನನಗೆ ಗೊತ್ತಿರಲಿಲ್ಲ ಇವ್ರ ಫೇವ್ರೇಟ್ ಪೊಂಗಲ್ಲು ಅಂತ. ಬಟ್ ಇತ್ತೀಚೆಗೆ ಫೇವ್ರೇಟ್ ಆಗಿರುತ್ತೆ. ಫಸ್ಟ್ ಫೇವ್ರೇಟ್ ಇರಲಿಲ್ಲ. ಹೌದು. ಬಟ್ ನಮ್ಮಿಬ್ರು ಫೇವ್ರೇಟ್ ಆಲ್ಮೋಸ್ಟು ಯಾವುದು ಮೇಡಮ್ ಗೊತ್ತಿಲ್ಲ. ಪಲಾವೇ. ಐ ಥಿಂಕ್ ನಮ್ಗೆ ಪಲಾವೇ ನಮ್ಮಿಬ್ರು ಫೇವ್ರೇಟ್. ಸ್ವಲ್ಪ ಫುಡ್ ಅಂದರೆ ಪಲಾವ್. ಯಾಕಂದರೆ ಯೂಶ್ವಲಿ ನಾವು ಅದನ್ನೇ ಜಾಸ್ತಿ ತಿಂತಿದ್ದು. ಪೊಂಗಲ್ ಬಂದಿದೆ, ಇವಾಗ ಪೊಂಗಲ್ ಟೇಸ್ಟ್ ಮಾಡ್ತಾ ಇದ್ವಿ. ಇಲ್ಲೇ ಮಯೂರ ಹೋಟ್ಲಿಗೆ ಬಂದು ಇನ್ನೊಂದು ಪ್ಲೇಟ್ ಆ್ಯಕ್ಚುಲಿ ಚೆನ್ನಾಗಿದೆ. ಹೌದು, ಚೆನ್ನಾಗಿದೆ. ಚಟ್ನಿ ಕೊಟ್ಟು. ನಾನು ಪೊಂಗಲ್ ಯೂಶ್ವಲಿ ತಿನ್ನಲ್ಲ. ಪೂರಿ ಬಂದಿದೆ, ಪೂರಿ ಟೇಸ್ಟ್ ಮಾಡಿ ನಾನು. ಇನ್ನು 9 ಗಂಟೆಗೆ ಚೆನ್ನಾಗಿದೆಯಂತೆ ಟೇಸ್ಟ್. ನೋಡ್ತಾ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಶ್ರೀರಂಗಪಟ್ಟಣ ಮಾರ್ನಿಂಗ್ ವ್ಯೂ. ಹಾಂ, ಎಷ್ಟು ಇದೆ? 4 ಕಿಲೋಮೀಟರ್ಸ್ ಇಲ್ಲಿಂದ ಪಯಣ ಮ್ಯೂಸಿಯಂ. ಶ್ರೀರಂಗಪಟ್ಟಣದಿಂದ 313ಗೆ ಸಿಟಿ ಬಸ್ ಹತ್ಕೊಂಡ್ರೆ ಅಲ್ಲಿಂದ ಕಲಸವಾಡಿ ಅನ್ನೋ ಒಂದು ಸ್ಟಾಪ್ ಕೊಡ್ತಾರೆ. ಅಲ್ಲಿಗೆ ಟಿಕೆಟ್ ಕೊಡ್ತಾರೆ. ಅಲ್ಲಿಂದ ಪಯಣ ಮ್ಯೂಸಿಯಮ್ಗೆ ಹೋಗಬೇಕು. ಸೊ ಪಯಣ ಮ್ಯೂಸಿಯಂ ಅಂತ ಹೇಳಿದ್ರು ಅಲ್ಲಿಗೆ ಸ್ಟಾಪ್ ಕೊಡ್ತಾರೆ. ಸೊ ಮ್ಯೂಸಿಯಂ ಹತ್ರ ಹೇಳ್ಕೊಂಡಿದ್ವಿ. ಇಲ್ಲಿಂದ ಸ್ವಲ್ಪ 100 ಮೀಟರ್ಸು ವಾಕಬಲ್ ಇದೆ. ಅದೇ ಪಯಣ ಮ್ಯೂಸಿಯಮ್ಮು. ಟಯರ್ ಥರನೇ ಕಾಣಿಸುತ್ತೆ ದೂರದಿಂದ. ಎಂಟ್ರೆನ್ಸ್ ಫೀಸ್ ಇದೆ ಎಷ್ಟು? 50 ಪರ್ ಹೆಡ್. ಐ ಡೋಂಟ್ ನೋ, ನಮಗೂ ಗೊತ್ತಿಲ್ಲ 50 ಇಲ್ವೋ ಎಷ್ಟು ಅಂತ. ಸೊ ಗಾಳಿ ಗಾಯ್ಸ್, ಚಳಿ ಗಾಳಿ, ಅಟ್ ಟೈಮ್ ಸ್ವಲ್ಪ ಬಿಸಿಲು ಎಲ್ಲ. ಓ ತುಂಬ ಚೆನ್ನಾಗಿದೆ ಗಾಯ್ಸ್. ನಾವೇನು ಇವತ್ತು ಮಂಡೇ ಎಲ್ಲ ಕೆಲಸಕ್ಕೆ ಹೋಗೋರೆ ಅಂದರೆ ಕೆಲಸ ಬಿಟ್ಬಿಟ್ಟು ಪಯಣಕ್ಕೆ ಬಂದವ್ರೆ. ಆ ಕಡೆ ಗೋ ದಟ್ ಸೈಡ್. ಎಲ್ಲೆಲ್ಲೂ ಗೈಸ್ ಒಬ್ರಿಗೆ ಒಂದು 50 ಅಂದ್ಕೊಂಡಿದ್ವಿ, ಬಟ್ ಒಬ್ರಿಗೆ 75. ನಮ್ಮದು ಟೋಟಲ್ 150. ನಾವಿಬ್ರಲ್ವಾ, ಸೊ ನೋಡಿ. ಇವ್ರು ಆ್ಯಕ್ಚುಲಿ ಇವ್ರಿಗೆ ಏನು ಮಾತಾಡ್ತಾರೋ ಗೊತ್ತಾಯ್ತು. ಕನ್ನಡ ಅಂತ ಮಾತಾಡ್ತಿಲ್ಲ, ಏನೋ ಬೇರೆ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಇದಿದ್ದು ರೋಲ್ಸ್ ರಾಯ್ 1924 ಅಂತ. ಇದು ಸಾಕತ್ತಾಗಿದೆ ಮಾತ್ರ. ಇದ್ಯಾವುದು ಫೋರ್ಡ್ ಪರ್ಫೆಕ್ಟ್ 1946 ಮಾಡೆಲ್ ಕಾರ್ಗಳಂಗೆ. ಇದು ಹಡ್ಸನ್ ಕಮೋಡರ್ ಅಂತೆ, 1947. ವೆನ್ ವಿ ಗಾಟ್ ಇಂಡಿಪೆಂಡೆನ್ಸ್ ದಟ್ ಟೈಮ್. ಕಲರ್ ಮಾತ್ರ ಸೂಪರ್ ಆಗಿದೆ. ನೆಕ್ಸ್ಟ್ ಲೆವೆಲ್ ಆಗಿದೆ. ಜಸ್ಟ್ ಶೋ ಪೀಸಸ್ ಅಲ್ಲ ಇದೆಲ್ಲ. ನಾನು ನಿಂಗೆ ಯಾವ್ದು ಕೊಡಿಸ್ತೀನಿ ಗೊತ್ತಾ?
ದಿಸ್ ಒನ್ ಸೆಕೆಂಡ್ ಒನ್ ಇದೆಯಲ್ಲ ಇಟ್ಸ್ ಲೈಕ್ ಅ TVS. ಗೈಸ್ ನಾನು ಕ್ಯಾಮ್ರಾ ಟರ್ನ್ ಮಾಡ್ದಂಗೆ ಟರ್ನ್ ಆಗು ಅಂದ್ರೆ ಅವಳೇ ಟರ್ನ್ ಆಯ್ತು ಅವಳೆ. ಏನು ಇದು ಬ್ಲೂ ಕಲರ್ ಆ್ಯಂಡ್ ಸ್ಕೈ ಬ್ಲೂ ಕಲರ್, ಬ್ಯೂಟಿಫುಲ್. ಎಂಟ್ರೆನ್ಸ್ ಬಂದರೆ ಈ ಒಂದು ಪ್ಲೇಸ್ ಸಿಗುತ್ತೆ. ಅದಾದಮೇಲೆ ನಾವು ಗ್ರೌಂಡ್ ಫ್ಲೋರಿಗೆ ಹೋಗಬೇಕು. ಈ ಥರ ಇದೆ ಗ್ರೌಂಡ್ ಫ್ಲೋರು. ಅಲ್ಲೂ ಗೈಸ್ ಇಲ್ಲಿ ನೋಡಿ, ಇಲ್ಲೊಬ್ರು ಯಾರೋ ಪ್ಯಾರಾಚೂಟಲ್ಲಿ ಹೋಗ್ತಾ ಇದ್ದಾರೆ. ಚೆನ್ನಾಗಿದೆ. ಕಾರ್ ಕಲೆಕ್ಷನ್ಸೇ ಇದೆ ಜಾಸ್ತಿ. ಐ ಡೋಂಟ್ ನೋ, ಪಯಣ ಬಿಲಾಂಗ್ಸ್ ಟು ಓನ್ಲಿ ಕಾರ್ ಕಲೆಕ್ಷನ್ಸ್, ಬಟ್ ಇಲ್ಲಿ ಕಾರ್ ಕಲೆಕ್ಷನ್ಸೇ ಜಾಸ್ತಿ ಇದೆ. ವೆರೈಟಿ ಇದ್ದಾರೆ. ಲೆಟ್ಸಿ ನೋಡೋಣ. ಇನ್ನೂ ಕೆಳಗಿದೆ. ಅವಳಿನ್ನೂ ಫೋಟೋ ಶೂಟ್ ಮಾಡ್ಕೊಂಡು ಬರ್ತಾನೆ ಅವಳೆ. ಒಳಗೆ ಹೋಗಂಗಿದ್ದಿದ್ರು ಚೆನ್ನಾಗಿದೆ. ಗೈಸ್ ಇದನ್ನು ನಾನು ಎಲ್ಲೋ ಮೂವಿಲಿ ನೋಡಿದ ನೆನಪು. ಐ ಥಿಂಕ್ ಅಮರನ್ ಮೂವಿ ಅನಿಸುತ್ತೆ. ಐ ಹ್ಯಾವ್ ಸೀನ್ ಇಟ್. ಇದೊಳಗೆ KGF ಅಲ್ಲಿ ಒಂದು ಫೈಟಿಂಗ್ ಸೀನ್ ನಡಿಬೇಕಾದ್ರೆ ಒಂದು ಈ ಥರ ಒಂದು ಬರುತ್ತೆ ಟ್ರಕ್ಕು, ಆ ಥರ ಇದೆ ಇದು. ನಾವೇನಾದ್ರು ನಮ್ಮ ಸೈಡ್ ಈ ಥರ ಬಂದರೆ ಜಾತ್ರೆ ಗಾಡಿಯ ನೀವು. ಯು ಕ್ಯಾನ್ ಸಿ ಮಾರುತಿ 800 ಅಂತೆ. ಬಟ್ ಕಲರ್ ನಾನಿದೆ ಫಸ್ಟ್ ಟೈಮ್ ಈ ಮಾರುತಿ 800 ಕಲರ್, ಈ ಥರ ಕಲರ್ ನೋಡ್ತಾ ಇರೋದು. ಚೆನ್ನಾಗಿದೆ ಕಲರ್. ಆಲ್ಮೋಸ್ಟ್ ವೈಟ್ ನೋಡಿರ್ತೀವಿ. ವೈಟೇ ಇರೋದು ಆಲ್ಮೋಸ್ಟು. ಮೊನ್ನೆ ನಿನ್ನ ಸೈಜಿಗೆ ಕರೆಕ್ಟಾಗಿದೆ ಬೇಬಿ. 4 ಸೀಟ್ ಇದೆ. 4 ಸೀಟೆಲ್ಲ ಇದೆ ಅವೈಲಬಲು. JDS ಕಾಂಗ್ರೆಸ್ ಬೀಚ್. ನೋ ಬೇಬಿ, ನಾನು ಹೇಳ ಜಾಗ ಸಿಕ್ಕಿದ ಕಡೆ ಬಗ್ಗೆ. ದಟ್ ಈಸ್ ಅಬ್ರಿವೇಷನ್ ಆಫ್ JCB. ಲೈಟಿಂಗ್ ಹೆಗಡೆ ಅವ್ರದ್ದು ಮಿಷನ್ಸ್. ಹೌದಾ? ಹೊರಗಡೆ ಬಂದ್ವಿ. ಚೆನ್ನಾಗಿದೆ. ಬಟ್ ಕಾರ್ ಕ್ರೇಜ್ ಇರೋರಿಗೆ ಅದು ಲೈಕ್ ಆಗುತ್ತೆ, ಕಾರ್ ಕಲೆಕ್ಷನ್ಸ್ ಎಲ್ಲ ನೋಡಿ. ಬಟ್ ನಿಂಗೆ ಇಷ್ಟ ಆಯ್ತಾ? ನನಗೂ ತುಂಬ ಇಷ್ಟ ಆಯಿತು. ನನಗೆ ಅಷ್ಟೊಂದು ಕ್ರೇಜ್ ಇಲ್ಲ ಕಾರ್ದು, ಸೊ ಹಂಗಾಗಿ ನನಗೆ ಅಷ್ಟು ನನಗೂ ಕ್ರೇಜ್ ಇಲ್ಲ, ಬಟ್ ಇಷ್ಟ. ನೋಡೋಕೆ ತುಂಬ ಚೆನ್ನಾಗಿದೆ ಮಾತ್ರ. ತುಂಬ ಅದು ಶೋರೂಮ್ ಫೀಲ್ ಕೊಡುತ್ತಲ್ಲ, ಹಂಗಾಗಿ ಚೆನ್ನಾಗಿದೆ. ಏನೂ ಗೊತ್ತಿಲ್ಲ, ಬಟ್ ಆದರೂ ನೋಡಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಮತ್ತು ಕೆಳಗಡೆ ಸ್ವಲ್ಪ ಗ್ರೌಂಡ್ ಬಂದರೆ ಸ್ವಲ್ಪ ಇನ್ಸ್ಕ್ರಿಪ್ಷನ್ಸು, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ಸ್ ಎಲ್ಲ ಇರೋವಂಥ ಇದಿಟ್ಟಿದ್ದಾರೆ, ಶೋ ಮೆಟೀರಿಯಲ್ಸ್ ಇಟ್ಟಿದ್ದಾರೆ. ಸೊ ಹಂಗಾಗಿ ಚೆನ್ನಾಗಿದೆ ನೋಡೋಕ್ಕೆ. ನಾವು ಪಯಣ ಮ್ಯೂಸಿಯಮ್ ನೋಡಿಕೊಂಡು ಟೈಮ್ ಇತ್ತು, ಸೊ ಹಂಗಾಗಿ ನಿಮಿಷಾಂಬ ದೇವಸ್ಥಾನ ಹೋಗೋಣ ಅಂತ ಬಂದ್ವಿ. ಬಟ್ ರಶ್ ಇತ್ತು, ಒಳಕ್ಕೆ ಹೋಗೋಕ್ಕಾಗಲಿಲ್ಲ. ಹಂಗೆ ಹೊರಗಡೆನೆ ಸರೌಂಡ್ ನೋಡಿಕೊಂಡು ಹೊಳೆ ಹತ್ರ ಸ್ವಲ್ಪ ವ್ಯೂ ಎಂಜಾಯ್ ಮಾಡಿಕೊಂಡು ಅಲ್ಲೇ ಮಾತಾಡ್ಕೊಂಡು ಕೂತ್ಕೊಂಡಿದ್ದು. ನಾವು ನಿಮಿಷಾಂಬ ಮುಗಿಸ್ಕೊಂಡು ಈಗ ದರಿಯಾ ದೌಲತ್ತಿಗೆ ಬಂದಿದ್ವಿ. ಇಲ್ಲಿ ಟಿಕೆಟ್ ಆನ್ಲೈನ್ ಟಿಕೆಟು, ಸೊ ಆನ್ಲೈನ್ ಟಿಕೆಟ್ ಮಾಡಿಸ್ಕೊಂಡು ಈಗ ಹೋಗ್ತಾ ಇದ್ದೀವಿ, ಎಂಟ್ರಿ ಕೊಡ್ತಾ ಇದ್ದೀವಿ. ಇವಾಗ ಹೆಂಗಿದೆ ಗೈಸ್, ಮಧ್ಯಾಹ್ನ ಆಗೋಗಿದೆ. ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ತಿಂದಿದ್ದೀವಿ ನಾವು, ಮತ್ತೆ ಊಟ ಮಾಡಬೇಕು. ನಾವು ಯಾವಾಗ ಗೊತ್ತಾ, ಚಿಕ್ಕದ್ರಲ್ಲಿ ನಾವು ಒಂದು 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಇದ್ದಾಗ ಬಂದಿದ್ದು ಇಲ್ಲಿಗೆ. ಆಮೇಲೆ ಇವಾಗಲೇ ಬರ್ತಾ ಇರೋದು. ಆಲ್ಮೋಸ್ಟ್ ನಮ್ಮ ಮೈಸೂರು ಸೈಡೆಲ್ಲ ನಾವು ಒಂದೊಂದ್ಸಲ ಪ್ಲೇಸಸ್ಗಳೆಲ್ಲ ಒಂದೊಂದ್ಸಲ ವಿಸಿಟ್ ಮಾಡಿದ್ದೀವಿ, ಬಟ್ ಎಲ್ಲ ನಾವು ಚಿಕ್ಕದ್ರಲ್ಲಿದ್ದಾಗಲೇ ಅದರಲ್ಲಿ ನೋಡಿರೋ ಪ್ಲೇಸಸ್ಗಳಷ್ಟೇ ಇವೆಲ್ಲ. ಸೊ ಮತ್ತೆ ಅಗೇನು ನೋಡಿದ್ರೆ ಇವಾಗ ದೊಡ್ಡವರಾದ್ಮೇಲೆ ನಾವು ಹಿಂಗೆ ಫೋಟೋ ತೆಗೆಸ್ಕೋಬೇಕಾಗಿತ್ತು. ಗೈಸ್ ಹಿಂಗೆ ನಮಗೂ ತೆಗ್ಸಿರೋ ಫೋಟೋನ ನೋಡಿ ಯಾರೋ ಟೂರಿ ಅಂತ ಕರ್ಕೊಬಂದಿದ್ದಾರೆ. ಸರಿ, ನಾನು ಗೈಸ್ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಅಲ್ಲಿ ನಾವು ಎಂಟ್ರೆನ್ಸ್ ಹತ್ರ ಹೋದ್ವಿ. ಅವರು ನಮ್ಮ ನೋಡ್ಬಿಟ್ಟು ವೇರ್ ಫ್ರಮ್ ಅಂತ ಕೇಳ್ತವ್ರೆ. ನಾನು ಅದಕ್ಕೆ ವಿ ಆರ್ ಫ್ರಮ್ ಒಳನರಸೀಪುರ ಅಂದೆ. ಓ ಇಲ್ಲೇ ಅವರೇ ಅಂತವ್ರೆ. ನಮ್ಮನ್ನು ನೋಡಿ ಅವರು ಬೇರೆ ಸ್ಟೇಟಿಂದ ಬಂದವ್ರೆ ಅನ್ಕೊಬಿಟ್ಟವ್ರೆ. ಸೊ ಒಳಗಡೆ ವೀಡಿಯೋ ಅಲೋವ್ ಇರಲಿಲ್ಲ, ಸೊ ಹಂಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇದಾಗಿತ್ತು ನಮ್ಮ ಈ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.